ಪಂಪ್ ಸೆಟ್ ಕರೆಂಟ್ ಬೇಕು ಒಟ್ಲಾಕೋಕೆ ಮತ್ತೆ ನಾಟಿ ಹಾಕೋಕೆಲ್ಲ. ಬೆಳಿಗ್ಗೆ 5 ಗಂಟೆ ಕೊಟ್ರೆ ಹಾಂ 5 ಗಂಟೆ ಕೊಟ್ರೆ ಅವ್ರು ಮಾಮೂಲಿ ಕಂಟಿನ್ಯೂಸ್ 7 ಗಂಟೆ ಕೊಡ್ತಿದ್ರಲ್ಲ, ಹಾಂ ಅಲ್ಲಿ ಗಂಟೆ ಕೊಡ್ಲಿ. ಸರಿ. ಈಗ 9 ಕೊಟ್ರ, 9 ಕೊಟ್ಮೇಲೆ ಅದು ಒಂದ್ ಪಾತಿ ನೀರ್ ಆಯೋದಕ್ಕೆ ಇನ್ನು 2 ಗಂಟೆ ಟೈಮ್. ಹೌದು ಹೌದು. ಆಳ್ಗಳು ಅಲ್ಲಿ ಬಿಸಿಲಲ್ಲಿ ನಮ್ ತೇವ್ರಿ ಕಟ್ಟು 11 ಗಂಟೆ ಆಗುತ್ತೆ. 11 ಗಂಟೆ ಆಗಿತ್ತ. 11 ಗಂಟೆ ಮೇಲೆ ಆಳ್ ನಿಂತ್ಕಕ್ಕದ ಬಿಸಿಲಲ್ಲಿ ಇಲ್ಲ. ಇದೊಂದ್ ತಿಂಗ ಹೆಂಗೋ ರಿಕವರಿ ಮಾಡಿ ನಮ್ಗೆ ಸ್ವಲ್ಪ ಕರೆಂಟ್ ಕೊಡುವಂಗ. ಹೌದು, ಬೆಳಗ್ಗೆ ಕೊಟ್ರೆ ಅನುಕೂಲ, ಬೆಳಗ್ಗೆ ನಾಟಿ ಹಾಕೋರ್ಗೆ ಅನುಕೂಲ ಆಗುತ್ತೆ, ಅನುಕೂಲತೆ ಇತ್ತ. ಆಮೇಲೆ ಒಂದ್ ತಿಂಗಳ ಮೇಲೆ ಅವ್ರ ಮಾಮೂಲಿ ಯಥಾಸ್ಥಿತಿ ಕೊಡ್ತಿದ್ರಲ್ಲ ಹಂಗೆ ಕೊಡ್ಲಿ, ಹೆಂಗಾರ ಕೊಡ್ಲಿ. ಈಗ ಏರು ಬೆಳಿಗ್ಗೆ ಹೊತ್ತು ಏರು ಮಧ್ಯಾಹ್ನ ಹೊಡಿಕಾಗಲ್ಲ. ಹೌದು. ಟ್ರಾಕ್ಟರ್ನವ್ರು ಎಲ್ಲ ಒಪ್ಕೊಂಡಿರ್ತಾನ, ಇಲ್ಲಿ ನೀರದಿಲ್ಲ ಹೊಗೆ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತಾನೆ. ಹೌದು ಹೌದು ಹೌದು. ಈಗ ಬೆಳಿಗ್ಗೆ 5 ಗಂಟೆ ಕೊಟ್ಬಿಟ್ರೆ ಕಂಟಿನ್ಯೂಸ್ ಆಗಿ 7 ಗಂಟೆ ಟೈಮ್ ಕೊಟ್ಬಿಟ್ರೆ ಅವರು ಎಷ್ಟೋ. ಈಗ ನಿಮ್ಮ ಮಾಕ್ರಣಿಲಲ್ಲಿ ಈ ಮಕ್ಕಳದ ಜಮೀನಲ್ಲಿ ಇದ್ರಿ ನೀವು, ಈ ತರದ ಸಮಸ್ಯೆ ಇರೋದು ಎಷ್ಟು ಜನ ಅವ್ರೆ ಇಲ್ಲಿ? ಸರ್ ಈ ಬೈಲಲ್ಲಿ ಹೆಚ್ಚು ಕಡಿಮೆ ನಮ್ದು TC ಇರೋದ 250 KV. ಅದು ಹೆಚ್ಚು ಕಡಿಮೆ ಒಂದು 50 ಪಂಪ್ ಸೆಟ್ ಅವ ಇಲ್ಲಿ. ಓಹೋ, ಅದೇ ಇದಕ್ಕೆ ಅದು ಹೆವಿ ಕೊಟ್ಟವ್ರ ನಮ್ಗೆ ಸ್ಟಾರ್ಟಿಂಗ್ ಇಂದ ಇದ್ದದ್ದು ಅದು. ಸರಿ ಸರಿ. ಇದು ಫಸ್ಟ್ ಒನ್, ಇದು ಹೌಸಿಂಗ್ ಬೋರ್ಡ್ ಫಸ್ಟ್ ಒಂದು ಇದನ್ನು ಇದೇ ಇದ್ದದ್ದು. ಅವಾಗ ಏನ್ ಮಾಡಿದ್ರು ಅಲ್ಲಿ ಲೈನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನ್ಬಿಟ್ಟು ಬೂತ್ಗಳಿಗೆ ಲೈನ್ ಹಾಕೋರು. ಅವಾಗ ಬೇಸಿಗೆ ಟೈಮಲ್ಲಿ ಹೆಂಗೋ ಹಾಕಲಿ ಬಿಡಿ ಅನ್ಬಿಟ್ಟು ಸುಮ್ಮನೆ. ಈಗ ನಮ್ಗ 5 ಗಂಟೆ ಕರೆಂಟ್ ಕೊಡುವಂಗ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಡಿ. ಕಾಳು ಸಿಗ್ತಾರೆ, ಕಾಳು ಸಿಗ್ತಾರೆ. ಈಗ ಒಟ್ಲ ಹಾಕಿದ್ರಿ ನೀವು? ಒಟ್ಲಾಕವಿ ನೋಡಿ, ಈಗ ನೀರ್ ಬಂದದ, ನಾವು ರೋಟ್ರಿ ಕಾಯ್ಬೇಕು. ಈಗ ಟ್ರಾಕ್ಟರ್ ಬರೋ ಕಾಯ್ತಾ ಇಲ್ಲ, ಹಂಗಾಗೋಗಿದೆ ಸಮಸ್ಯೆ. ಎಷ್ಟು ಎಕರೆ ಆಗಿದೆ ಈಗ ಒಟ್ಲ ಹಾಕಿರೋದು? ನಾವು ಸರ್ ಜಾಸ್ತಿ ಹಾಕಿಲ್ಲ, ಬರೀ ಊಟಕ್ಕೆ ಏನ್ಬಿಟ್ಟು ಒಂದ್ 20 ಗುಂಟೆ ಮೇಂಟೈನ್ ಮಾಡೋಕಾಯ್ತಾ ಇಲ್ಲ. ಈಗ ಕಬ್ಬು ಹಾಕಿರೋಗ ಹೆಂಗೋ ನಡೀತದೆ, ಅವ್ರಿಗೆ ಯಾವಾಗ ಕೊಟ್ರು ನಡೀತದೆ. ಈಗ ಭತ್ತ ಹಾಕಿರೋಗ ಏನ್ ಮಾಡೋದು? ಅದೇನೆ ಈಗ 10 ಗಂಟೆ ಅದಿರುತ್ತೆ, ಮತ್ತೆ ಬೆಳಿಗ್ಗೆ ಬತ್ತೆ. ಹೌದು, ಅಲ್ಲೇ ಕುಡಿತಾ ಇರುತ್ತೆ ಹೊರತು ಮುಂದಕ್ಕೆ ಹೋಗಲ್ಲ. ಈಗ ಬೆಳಗಿನ ಜಾವ ಹೋದ್ರೆ ಕ್ಲೀನ್ ಆಗಿ ಹೆಂಗೋ ಆದಷ್ಟಕ್ಕೆ ಹೌದೌದು ಏರೋ ಟ್ರಾಕ್ಟರ್ ಕರ್ಕೊಬಂದು ಹೊಡಿಸ್ಕೊತೀವಿ. ಮೇನ್ ನಾಟಿ ಹೋಟ್ಲಿಗೆ ಅನುಕೂಲ ಆಗ್ತದೆ, ಅನುಕೂಲತೆ ಆಗುತ್ತೆ. ಒಂದು ಕಡಿಮೆ ಆದ್ರೂ ಒಂದು ತಿಂಗಳಾದ್ರೂ ಕೊಡ್ಬೇಕು ನೀವು ಹೇಳ್ದಂಗೆ. ಆಮೇಲೆ ಹೆಂಗಾರ ಬದಲಾವಣೆ ಮಾಡ್ಕೊಳ್ಳಿ. 20 ದಿನ ಕೊಡ್ಲಿ ಸರ್. ಈಗ ಭತ್ತ ಹಾಕಿರೋರು ಒಟ್ಲ ಹಾಕಿರೋರು ಎಷ್ಟು ಜನ ಇದ್ರು ನಿಮ್ ಕಡಲಿ? ಸರ್ ಇಲ್ಲಿ ಅವರು ರಮಸ್ ಕಾವಲಿಗೆ ಚಾನಲ್ ಐತೆ ಒಂದ್ ಸ್ವಲ್ಪ ಸೆಟ್ನವ್ರಿಗೆ. ಇಲ್ಲಿ ಮೇಲೆ ನಾವು 5 ಸೀಟ್ ಅವಿ. 5 ಸೀಟ್ಗೂ ಈ ತರ ಸಮಸ್ಯೆ. 5 ಸೀಟ್ಗೂ ಹಿಂಗೆ ಸಮಸ್ಯೆ. ಈಗ ಚಾನಲ್ ಇರೋರು ಏನ್ ಮಾಡ್ತಾರೆ, ಇದನ್ನು ಆನ್ ಮಾಡ್ತಾರೆ, ಕಾವಲಿ ನೀರನ್ನು ಬಿಟ್ಕೋತಾರೆ. ಈಗ ನಮ್ಮಂತವ್ರು ಏನ್ ಮಾಡೋದು, ಮೇಲ್ಗಡೆ ಹಂಗಾಗ್ಬಿಟ್ಟದ ಸಮಸ್ಯೆ. ಈಗ ಇಲ್ಲ ಆಯ್ತು, ಇನ್ನು ಊರೊಳಗಡೆ ಇರೋರು ಈ ತರ ಸಮಸ್ಯೆ ಇರೋರು ಊರಲ್ಲಿ ಸೇಮ್ ಟೈಮಿಂಗ್ಸ್ ಎಲ್ಲ 9 ಗಂಟೆ ಕೊಡ್ತಾರೆ, 5 ಗಂಟೆಗೆ ತೆಗಿತಾವ್ರೆ, 4-5 ಗಂಟೆಗೆ ತೆಗಿತಾವ್ರೆ. ಹಂಗಾಗಿ ಬೇಗ ಕೊಟ್ಟು ಬೇಕಾದ್ರೆ ಬೇಗ ತೆಗಿಲಿ, ಬೇಗ ಕೊಟ್ಟು ಬೇಗ ತೆಗೆದ್ಬಿಡಿ. ಈಗ 5 ಗಂಟೆ ಕೊಟ್ರೆ ಅಷ್ಟೊತ್ತಿಗೆ ಬಂದವ. ಆಳ್ ಬರೋತ್ಗೆ 7 ಗಂಟೆ ಇತ್ತು, ಒಂದ್ ಪಾತಿ ಅದಿರುತ್ತೆ, ಹೆಂಗ ತೇವ್ರಿಗೆ ಕಟ್ಕೊತೀವಿ. ನಾಟಿ ಬೆಳಿಗ್ಗೆನೆ ನಾಟಿ ಮಾಡ್ಕೊಬಿಡ್ತೀವಿ. ಆಮೇಲೆ ಬೇಕಾರೆ ಹೆಂಗೋ ಐಸ್ಕದ. ಹಂಗಾರೆ ಎಷ್ಟು ದಿನದಿಂದ ಒಟ್ಲಾಕ ಕೂತಿದ್ದೀರಿ ನೀವು? ಸಾರ್ ನಾವು ಒಟ್ಲಾಕಿ ಈಗ 15 ದಿನ ಆಯ್ತು. ಒಟ್ಲಾಕಿ 15 ದಿನ ಆಯ್ತಾ? ದಿನ ಆಯ್ತು. ಈಗ ಏನು ಪೈರೇ ಬಂದ್ಬಿಟ್ಟದೆ ಈಗ. ಅಲ್ಲ ಪೈರ್ ಬಲ್ತೋಯ್ತಲ್ಲ? ಪೈರ್ ಬಲ್ತೋಯ್ತು. ಈಗ ನೋಡಿ ಇನ್ನೂ ರೋಟ್ರಿ ಹೊಡೆದಿಲ್ಲ. ಈಗ ಅರ್ಧ ಆಯ್ತ ನೀರು, 10 ನಿಮಿಷ 4 ಗಂಟೆ ತೆಗೆದ್ಬಿಡ್ತಾರೆ, ಅಲ್ಲೇ ಕುಡ್ಕತ್ತ. ಏನ್ ವೈರ್ಗಳೆಲ್ಲ ಇಷ್ಟೊಂದು ಡೀಲ್ ಆಗೈತಲ್ಲ, ರೆಡಿ ಮಾಡ್ಲಿಲ್ಲ ಬಂದು? ಸ್ವಲ್ಪ ಅಲ್ಲಿ ಜಮೀನವರು ಕಂಪನಿ ಹಿಡಿಸ್ಲಿಲ್ಲ. ಬೇಡ ನಮ್ಗೆ ಕಂಪನಿ ಹಿಡಿಬೇಡಿ. ಇದು ನಿಮ್ಮ ಜಮೀನು? ಇದು ನಮ್ಮ ಜಮೀನು. ಇಲ್ಲಿಗೆ ಭತ್ತ ಊಟಕ್ಕೋಸ್ಕರ ಭತ್ತ ಹಾಕ್ಬೇಕು. ಊಟಕ್ಕೋಸ್ಕರ ಹಾಕತಾ ಇರೋದು. ನೋಡಪ್ಪ, ಈಗ ಒಟ್ಲ ಹಾಕಿರೋದು ಅಲ್ಲಿ ಹಂಗ್ ಬತ್ತದ, ಹಿಂಗ ಬಳಸ್ಕೊ ಬಂದಾನೆ. ಅಲ್ಲಿ ಗಂಟೆ ಬಂದವ. ಈಗ ಟ್ರಾಕ್ಟರ್ ಬರ್ತದೆ, ಪರವಾಗಿರೋ ಹೊಡಿಸ್ಲೇಬೇಕು. ಈಗ ಯಾವ ಇಲ್ಲ ಅಂದ್ರೂ ಬರೋನಾರ ಹೊಡಿಸ್ಕೋಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಹಂಗಾಗ್ಬಿಟ್ಟದ ಸಮಸ್ಯೆ. ಅಲ್ಲ ತ್ಯಾವ ಇದು ನಾಟಿಗೆ ಚೆನ್ನಾಗಿರ್ತದೆ. ಇಲ್ಲ ತ್ಯಾವ ಮಾಡ್ಲೇಬೇಕು, ಕೆಸರು ಮಾಡ್ಲೇಬೇಕು. ನೀರು ಹೋಗೋಕ್ಕಲ್ಲ ಸಲುವಾಗಿ ಈಗ ಹೆಂಗ ಹೊಡಿಸ್ಲೇಬೇಕು. ಬನ್ನಿ ಒಟ್ಲು ಪದ್ಯದೊಂದು ಮಾತಾಡ್ಸೋಣ, ಫೋಟೋ ತೆಗೋಣ. ನಿಮ್ಗೆ ಇಲ್ಲಿ ಸುಮಾರು ಜನ ರೈತರು ಆ ಥರ ತೊಂದರೆ ಆಗಿದೆ. ಈಗ ನಾಟಿ ನಡಿಕೆ ತೊಂದರೆ ಆಗ್ಬಿಟ್ಟದೆ. ಈಗ ನೋಡಿ ಅಲ್ಲಿ ಗಂಟೆ ಬರ್ತದೆ. ಈಗ ಒಂದೊಂದ್ ಪಾತಿ ಇದ್ರೆ ಏರಿರೋರು ಏನ್ ಮಾಡ್ತಾರೆ, ಹೌದು, ಅವ್ರ ಒಂದೊಂದ್ ಪಾತಿ ಆದಷ್ಟು ಉತ್ಕೋತಾರೆ. ಏರಿಲ್ಲ, ಟ್ರಾಕ್ಟರ್ನ ಕಾಯ್ಬೇಕು. ಹೌದು, ಈಗ ಟ್ರಾಕ್ಟರ್ ನನ್ಗ ಅಷ್ಟಾಗಲ್ಲ ಹೊಡೆದ್ರು ನೋಡಿ ಎಲ್ಲ ಪೈರ್ ಬಲ್ತೋಯ್ತದೆ. ಅದೇ ನೀರ್ ಕಟ್ಬೇಕು. ಸ್ವಲ್ಪ ಇದಾಗಿದೆ, ನಾನು ತಿಂಡಿ ಕೊಟ್ಟಿದ್ನಲ್ಲ, ಅದಕ್ಕೆ ಇದು ಮಾಡಿ ಸ್ವಲ್ಪ ಔಷಧಿ ಒಂದ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಅದರಿಂದ ಸ್ವಲ್ಪ ಕ್ಯಾನ್ಸಲ್ ಬಂದ್ಬಿಟ್ಟು.